ಎಲ್ಲರಿಗೂ ಇವತ್ತೊಂದು ಹೊಸ ರೆಸಿಪಿ ತೊಗೊಂಡು ಬಂದೀನಿ ನಿಮ್ಮ ಎದುರಿಗೆ. ಸಮರ್ಥ ಅವ್ರದ ಚನಾ ಬೇಸನ್ ಬಳಸ್ಕೊಂಡು ಮೋತಿಚೂರ್ ಲಡ್ಡು ಮಾಡೋಣ ಅಂತ ಹೊರಟಿದ್ದೀನಿ. ಆ ಬೇಸನ್ ಹಿಟ್ಟನ್ನು ಒಂದು ಜಡಿಯಲ್ಲಿ ಹಾಕ್ಕೊಂಡು ಸೋಸ್ಕೋಬೇಕು. ಯಾಕಂದ್ರೆ ಮನೇಲಿ ಮಾಡಿರ್ತರ ಇರಲ್ಲ, ಅದಕ್ಕೆ ಪ್ಯಾಕಾಗಿ ಬಂದಿರುತ್ತೆ ಹಿಟ್ಟು, ಅದಕ್ಕೆ ಸೋಸ್ಕೋಬೇಕು. ಜಡಿಯಲ್ಲಿ ಸರಿಯಾಗಿ ಸೋಸ್ಕೊಂಡು ಮತ್ತೊಂದು ಬೊಗೋಣಿ ಒಳಗಡೆ ಹಾಕ್ಕೊಂಡು ಇಷ್ಟು ಹಾಕೋಬೇಕು. ಇಷ್ಟು ಹಾಕೊಂಡ ನಂತರ ಸ್ವಲ್ಪ ನೀರು ತೊಗೊಂಡು ಆಮೇಲೆ ನಾನು ಸರಿಯಾಗಿ ಹದವಾಗುವವರೆಗೆ ಕಲಿಸ್ಕೊಂಡು ಆಮೇಲೆ ಫುಲ್ ಹದ ಮಾಡಿ ತಿಳುವು ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಸ್ವಲ್ಪ ಕೈಯಾಗ ಹಿಡಿದ್ರೆ ನೀರು ಅನ್ನಿಸ್ಬೇಕು, ಆ ಥರ ಹಿಟ್ಟು ಕಲಿಸ್ಕೋಬೇಕು. ಕಲಿಸ್ಕೊಂಡಾದ ನಂತರ ನಂತರ ಒಂದು ಕಡಾಯಿ ತೊಗೋಬೇಕು. ಕಡಾಯಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಕಡಾಯಿ ಬೆಚ್ಚಗಾಗೋವರೆಗೂ ಇಡಬೇಕು. ಎಣ್ಣೆ ಕರ್ಲಿಕ್ಕೆ ಬೇಕಲ್ಲ, ಅದ್ರ ಸಂಬಂಧ ಸ್ವಲ್ಪ ನೀರಿದ್ದು ಅದಕ್ಕಾಗಿ ಕಾಯಕ್ಕಿಟ್ಟ ನಂತರ ಸ್ವಲ್ಪ ಎಣ್ಣೆ ಹಾಕದ. ಎಣ್ಣೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಕಾಯ್ಬೇಕು. ಎಣ್ಣೆ ಲೋ ಫ್ಲೇಮಿಂಗ್ ಒಳಗಿಡ್ರಿ. ಲೋ ಫ್ಲೇಮಿಂಗ್ ಒಳಗಿಟ್ಟು ಎಣ್ಣೆ ಕಾಯ್ದದ ಇಲ್ಲೋ ತಂದು ಚೆಕ್ ಮಾಡಿ. ಆಮೇಲೆ ಕಾಯ್ದದ ನೋಡ್ರಿ ಈಗ ಎಣ್ಣೆ ಕಾಯ್ದ ನಂತರ ಒಂದು ಹೋಳ್ಗೆ ಮಾಡೋದು ಜಡಿ ಬಂದೈತಲ್ಲ, ಹೂರ್ಣ ರುಬ್ಕೊಳಕ್ಕೆ ಕೈಲಿಂದ ಅದು ತೊಗೊಂಡು ಅದರೊಳಗೆ ಕಡಲೆ ಹಿಟ್ಟು ಸ್ವಲ್ಪ ಹಾಕಬೇಕು. ಕಡಲೆ ಹಿಟ್ಟು ಸ್ವಲ್ಪ ಹಾಕಿ ಅದನ್ನು ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ನಿಧಾನಕ್ಕಾಗಿ ಕಡಲೆ ಹಿಟ್ಟನ್ನು ಅದರ ಮೇಲೆ ಹಾಕಬೇಕು. ಸಣ್ಣದಾಗಿ ಬೀಳಬೇಕು. ಸಣ್ಣದಾಗ್ಲಿಕ್ಕಂದ್ರೆ ದಮ್ ಬಿದ್ದರೂ ಭೀ ಮಿಕ್ಸರ್ ಮಾಡ್ಕೋಬೋದು ನೀವು. ಆಮೇಲೆ ಮಿಕ್ಸರ್ ಮಾಡ್ಕೊಂಡು ತರಿಯಾಗಿ ಬರ್ತದೆ. ಇವಾಗ ನೋಡ್ರಿ ಹಾಗೆ ಹಾಕ್ಲತ್ತೀನಿ. ಅದು ಆದ ನಂತರ ಸ್ವಲ್ಪ ದಪ್ಪಾಗಿ ಬಿದ್ದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಂಪಗಾಗಬೇಕು. ಕೆಂಪಾದ ಕಡೆ ಗ್ಯಾಸ್ ಒಂದು ಸ್ವಲ್ಪ ಸಣ್ಣಾಗಿಡಬೇಕು. ಸಣ್ಣಾಗಿಟ್ಟು ಎಣ್ಣೆಲಿ ಹಾಗೆ ಒಳಗೆ ಸ್ವಲ್ಪ ಜಾಸ್ತಿ ಹೊತ್ತ ಬಿಡಬೇಕು. ಜಾಸ್ತಿ ಹೊತ್ತ ಬಿಟ್ಟು ಹಾಗೆ ಕೈ ಆಡ್ಸ್ಕೊತೀರಿ. ಇಲ್ಕಂದ್ರೆ ಗ್ಯಾಸ್ ಯಾವಾಗಲೂ ಸಣ್ಣಾಗಿಡ್ರಿ. ಸಣ್ಣಾಗಿಟ್ಟು ಕರಿತಾ ಹೋಗ್ರಿ. ಕೆಂಪಗಾಗಬೇಕು. ಕೆಂಪಗಾಗೋದು ಒಳಗೆ ಇದನ್ನು ಒಂದು ತಕ ಬಿಡಬೇಕು. ಬಿಟ್ಟಾದ ನಂತರ ಇದಕ್ಕೆ ಈಗ ಮತ್ತು ನಾನು ಸೆಕೆಂಡ್ ಬಾರಿ ಇದು ಹಾಕೊಂಡ್ಬಿಟ್ಟು ಇದು ಸೆಕೆಂಡ್ ಬಾರಿ ಹಾಕ್ಲತ್ತೀನಿ ನೋಡ್ರಿ. ಇದು ಮತ್ತು ಸಣ್ಣಗೆ ಹಾಕ್ಲತ್ತೀನಿ. ಕರ್ಚ್ಗೆ ಯೂಸ್ ಮಾಡ್ಕೊಂಡು ನನ್ನ ಕೈಯ ಫೋನ್ ಹಿಡಿಯೋದಾಗಲಿಲ್ಲ, ಅದಕ್ಕೆ ನನ್ನ ಹತ್ರ ಸ್ಟ್ಯಾಂಡು ಇಲ್ಲ, ಅದಕ್ಕೆ ಫೋನ್ ಮೇಲೆ ಇಟ್ಬಿಟ್ಟಿದ್ದೀನಿ. ಈಗ ತೊಗೊಂಡು ಮಿಕ್ಸರ್ ಜಾರ್ ಒಳಗೆ ಅವು ಹಾಕೊಂಡು ನಂತರ ಭಾಳಷ್ಟಿದ್ದು ಫಸ್ಟ್ ಒಂದು ಬಾರಿ ಹಾಕೊಂಡ್ಬಿಟ್ಟು ಅದು ಹಾಕೊಂಡ ನಂತರ ಒಂದು ಫುಲ್ ತರಿಯಾಗಿ ರುಬ್ಬಬೇಕು. ಭಾಳ ಹಿಟ್ಟಿಟ್ಟಾಗಿ ಗಿಜಿ ಆಗಬಾರ್ದದು, ಆದರೆ ಮತ್ತು ಸರಿ ಆಗಲ್ಲ, ಎಣ್ಣೆ ಬಿಡ್ತದ. ಅದಕ್ಕೆ ಮಿಕ್ಸರ್ಗೆ ಹಚ್ಕೊಂಡ್ಬಿಟ್ಟು ನೋಡ್ರಿ. ಮಿಕ್ಸರ್ ಹಚ್ಕೊಂಡು ಈ ತರಿಯಾಗಿ ರುಬ್ಕೊಂಡ್ಬಿಡ್ಬೇಕು. ರುಬ್ಕೊಂಡು ಇನ್ನಷ್ಟು ಅದಾವೆ ನೋಡ್ರಿ. ತರಿಯಾಗಿ ರುಬ್ಕೊಂಡು ಮತ್ತು ಒಂದು ಬಗೋಣಿ ಒಳಗೆ ಹಾಕ್ಲತ್ತೀನಿ ನೋಡ್ರಿ. ಇದೇ ರೀತಿ ಎಲ್ಲವೂ ತರಿಯಾಗಿ ಹಿಂಗೆ ಬರಬೇಕು. ಭಾಳ ಗಿಜಿ ಅಪ್ಲೆ ಇರಬಾರ್ದು. ಎಣ್ಣೆ ಒಂದು ಬೊಗೋಣಿ ತೊಗೊಂಡಿದ್ದೀನಿ. ಬೊಗೋಣಿ ತೊಗೊಂಡು ಗ್ಯಾಸ್ ಆನ್ ಮಾಡಿ ಕಾಯಕ್ಕೆ ಇಟ್ಟಿದ್ದೀನಿ ನೋಡ್ರಿ. ಇದು ಕಾಯ್ದಾದ ನಂತರ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದು ಮುಂಚೆನೇ ಸ್ವಲ್ಪ ಬಿಸಿ ಮಾಡ್ಕೊಂಡ ನಂತರ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ಒಂದು ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿನಿ. ಸಕ್ಕರೆ ಹಾಕೊಂಡ ನಂತರ ಒಂದು ಹಾಕಿ ಆಮೇಲೆ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕ್ಕೋಬೇಕು ನೋಡ್ರಿ. ಅಷ್ಟೊತ್ತಿಗೆ ಬಿಸಿ ಆಗಿತ್ತದು. ಬಿಸಿ ಆಗೋಣ ಮತ್ತು ಸಕ್ಕರೆ ಎಲ್ಲ ಕಡೆ ಮಾಡ್ಕೊಂಡು ಒಂದೆಳೆ ಪಾಕ ಬರೋವರೆಗೂ ವೇಟ್ ಮಾಡಬೇಕು. ಅದು ಕಾಯಿಸ್ಕೊಂಡು ಒಂದೆಳೆ ಪಾಕ ಬರಬೇಕು. ಈ ಕನ್ಸಿಸ್ಟೆನ್ಸಿ ಒಳಗೆ ಬರ್ಬೇಕು ನೋಡ್ರಿ. ಯಾವಾಗಲೂ ಅದು ತಿರುಗಿಸ್ತಾ ಇರಬೇಕು, ಯಾಕಂದ್ರೆ ಮತ್ತು ಅಂಟ್ಕೋತಂದ್ರೆ ಪಾಕ ಜಾಸ್ತಿ ಬರ್ತಂದು. ಇವಾಗ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಏಲಕ್ಕಿ ನಮ್ಮ ಮನೇಲಿ ಕಡಿಮೆ ಇದ್ದು, ಅದಕ್ಕೆ 2 ಏಲಕ್ಕಿ ಸೇರಿಸ್ಕೊಂಡೆ. ವಾಸನೆ ಸಲುವಾಗಿ, ರುಚಿ ಸಲುವಾಗಿ ಮತ್ತು ಅದ್ರ ಸಂಬಂಧ ಹಾಕ್ಕೊಂಡಿದ್ದು. ಅದಾದ ನಂತರ ಚೆನ್ನಾಗಿ ಕಲಸಾದ ನಂತರ ಒಂದು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡಿ ನೋಡ್ರಿ. ಯಾಕಂದ್ರೆ ನೋಡೋಕೆ ಒಂದು ಸ್ವಲ್ಪ ಸರಿಯಾಗಿರ್ಬೇಕಲ್ಲ. ಮೋತಿಚೂರ್ ಲಡ್ಡು ಅಂದರೆ ಆರೆಂಜ್ ಕಲರ್ ಇರುತ್ತಲ್ಲ, ಅದಕ್ಕೆ ನಾನು ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡು ಅದಾದ ನಂತರ ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ರಿ. ಪಾಕ ನೋಡ್ರಿ, ಕುದ್ದಿ ಪಾಕ ಎಷ್ಟು ಸರಿಯಾಗಿ ಬಂದೈತಿ. ಅದ್ರಾಗ ಮತ್ತು ಇವೆಲ್ಲ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ, ಅದು ಹಾಕೊಂಡು ಬಿಡ್ಬೇಕು. ಅದು ಹಾಕೊಂಡಾದ ನಂತರ ಸರಿಯಾಗಿ ಕಲಸಿ ಅಂಟ್ಕೋಬಾರ್ದು ಕೆಳಗೆ, ಹಾಗೆ ಕೈಯಾಡಿಸ್ತಾನೆ ಇರಬೇಕು. ಒಂದು ಹದ ನಮ್ಗೆ ಉಂಡೆ ಕಟ್ಟೋವರೆಗೂ, ಹದ ಬರೋವರೆಗೂ ಹಾಗೆ ಕಲಿಸ್ತಾನೆ ಇರಬೇಕು. ಕಲಸಿ ಲೋ ಫ್ಲೇಮಿಂಗ್ ಒಳಗೆ ಇಡಬೇಕು. ಗ್ಯಾಸ್ ಲೋ ಫ್ಲೇಮಿಂಗ್ ಒಳಗಿಟ್ಟು ಅದು ಕುದಿಸ್ಕೋಬೇಕು ಸರಿಯಾಗಿ.
ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕದು. ಹಂಗೆ ಕೈ ಆಡಿಸ್ತಾನೆ ಇರಬೇಕು ಕರ್ಚ್ಕಿ ತೊಗೊಂಡು. ಇಲ್ಕಂದು ತಳ ಅಂಟ್ಕೊಂಡು ಬಿಡ್ತೈತೆ ನೋಡ್ರಿ. ಅದು ಆದ ನಂತರ ನಾನು ಬೊಗೋಣಿ ಒಳಗಿಂದ ತಕ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಉಂಡೆ ಕಟ್ಕೊಂಡೆ ನೋಡ್ರಿ. ಉಂಡೆ ಕಟ್ಕೊಂಡು ಅದ್ರ ಮ್ಯಾಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಟ್ಕೊಂಡಿನ್ರಿ. ಹೆಂಗಾಗ್ಯಾವಂತ ನಿಮ್ಮ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಿಮ್ಮೊಂದಿಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.